ಇವತ್ತು LPG ಗ್ಯಾಸ್ ಎಷ್ಟು ನೀಡಿದೆ, ಎಷ್ಟು ಕೊರತೆ ಆಗಿದೆ, ದೇಶದಲ್ಲಿ ಎಷ್ಟು ತೊಂದರೆ ಉಂಟಾಗಿದೆ ಅನ್ನೋದು ಎಲ್ಲರಿಗೂ ತಿಳಿದಿಕ್ಕಂತ ವಿಷಯ ಏನು ಪ್ರತಿಭಟನೆ ಅಂದ್ರೆ ನಮ್ದು ಈಗ ಭಾರತ ದೇಶದಲ್ಲಿ ಸ್ಟಾಕ್ ಬಹಳ ಕಮ್ಮಿ ಇದೆ. ಇಡೀ ರಾಜ್ಯಕ್ಕೆ ಬರೇ 22 ದಿನಕ್ಕೆ ಸ್ಟಾಕ್ ಇರೋಂಥ ಭಾರತ ದೇಶದ ಕೆಪಾಸಿಟಿ. ಇದು ಚಿಂತನೆ ಯೋಚನೆ ಮಾಡಲಾರ್ತಕ್ಕಂಥ ಸರ್ಕಾರ. ಇವತ್ತು ನಮ್ ತಿಳಿದ ಮಟ್ಟಿಗೆ 10 ದಿನದ್ದಾಯ್ತೋ 12 ದಿನದ್ದಾಯ್ತೋ ಗೊತ್ತಿಲ್ಲ. ಆ ಕಾರಣದಿಂದ ನಮಗೆ ಇವತ್ತು ಆ ಒಂದು ವಾರದಿಂದ ನಮಗೆ ಕೈ ಇಡತಕ್ಕಂಥ ಆಗಿರತ ಕಾರಣದಿಂದ ನಮಗೆ ಗ್ಯಾಸ್ ಬರ್ತಾ ಇಲ್ಲ. ಇವತ್ತು ನಮ್ಮ ವಿಶ್ವಗುರು ಅಂತಕ್ಕಂಥ ಏನು ಪ್ರಧಾನಮಂತ್ರಿ ಇದ್ದಾರೆ, ಬಹಳ ಬುದ್ಧಿವಂತರು, ನನಗೆ ಎಲ್ಲರೂ ಫ್ರೆಂಡು, USA ಫ್ರೆಂಡು, ಎಲ್ಲರೂ ಫ್ರೆಂಡ್ ಅಂತಕ್ಕಂಥ ಇದ್ದು ಇವತ್ತು ಅವರಿಗೆ ಆಯಿಲ್ ಟ್ಯಾಂಕರ್ಗಳು ಬರ್ತಾ ಇಲ್ಲ. ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಮತ್ತು ಇಡೀ ಅಪೋಸಿಷನ್ ಲೀಡರ್ಸು ಕೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಏನು ವಾಸ್ತವಾಂಶ ಇದೆ ಅನ್ನೋದು ಹೇಳಿ ಅಂದ್ರೂ ಕೂಡ ಅದು ಕೂಡ ಹೇಳ್ತಾ ಇಲ್ಲ. ಒಂದು ಎಮರ್ಜೆನ್ಸಿ ಒಂದು ಆಕ್ಷನ್ ಮಾಡಿ ಅದು ಕೂಡ ಆಕ್ಟ್ ಮಾಡಿ ಹೇಳ್ತಾ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೇ ದಿನ ಆಕ್ಷನ್ ಕೊಟ್ಟು ನಮಗೆ ಇಡೀ ದೇಶಕ್ಕೆ ಒಂದು ಹೆದರಿಕೆ ತರ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ದೇಶದವರು ಸಮಾಧಾನ ಮಾಡಬೇಕು ಹೊರತು ಭಯ ಪಡಿಸ್ತಕ್ಕಂಥ ಕತೆ ಅಲ್ಲ. ಹೋಟ್ಲರ್ಸ್ ಆಗ್ಲಿ, ಇಂಡಸ್ಟ್ರಿಗಳಾಗ್ಲಿ, ಬಹಳ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಬೆಂಗಳೂರಿನಾಗ ಇರ್ತಕ್ಕಂಥ ಫೌಂಡ್ರಿಗಳು, ಬೆಳಗಾಂನಾಗ ಇರ್ತಕ್ಕಂಥ ಫೌಂಡ್ರಿಗಳಿಗೆ ಬಹಳ ತೊಂದರೆ ಆಗಿದೆ. ಸ್ಟೀಲ್ ಇಂಡಸ್ಟ್ರಿಗಳಿಗೆ ಬಹಳ ತೊಂದರೆ ಆಗಿದೆ. ಗ್ಯಾಸ್ ಇಲ್ದಂಗೆ ಯಾವುದೋ ಒಂದು ಹೀಟಿಂದ ಮಾಡ್ತಕ್ಕಂಥ ಆಗ್ತಾನೆ ಇಲ್ಲ. ದೇಶದಲ್ಲಿ ಬರೀ ಹೋಟೆಲ್ಗಳು ಈಗಾಗಲೇ 60% ಮುಚ್ಚಿದಾವೆ, ಇಂಡಸ್ಟ್ರಿಗಳಾಗಲಿ 20% ಮೇಲೆ ಮುಚ್ಚಿದಾವೆ. ಇನ್ನು ಮುಂದೆ ಏನ್ ಮುಚ್ತಾವ ಅನ್ನೋದು ಗೊತ್ತಿಲ್ಲ. ಈಗ ಮೋದಿಜಿ ಅವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಏನೇನು ಬರ್ತಾ ಇದೆ ಎಲ್ಲಾ ಗ್ಯಾಸ್ ಕನ್ವರ್ಷನ್ ಆಗಿದೆ ಅಂತಂತ ಮಾಡಕ್ ಹೇಳ್ಬಿಟ್ಟಿದ್ದಾರೆ. ಈ ಕೊರತೆಯಿಂದ ನಾಳೆ ಇನ್ನೊಂದು 10-15 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಬರಲ್ಲ. ಅದ್ರ ಬಗ್ಗೆ ಕೂಡ ಸೃಷ್ಟಿ ಕೊಡ್ತಾ ಇಲ್ಲ. ಗ್ಯಾಸ್ ಸಿಗುತ್ತೋ ಇಲ್ಲ ಅಂತಕ್ಕಂಥ ಒಂದು ಭೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಯಾಕೆ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಮ್ಮ ದೇಶದ ವಿಶ್ವಗುರು ಪ್ರಧಾನಮಂತ್ರಿಗಳು ಮೋದಿಜಿ ಅವರು ಕಳೆದ 11 ವರ್ಷದಿಂದ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಕೇವಲ 22 ದಿನಕ್ಕೆ ಮಾತ್ರ ಸ್ಟಾಕ್ ಇರೋಂಥ ಒಂದು ವ್ಯವಸ್ಥೆ ಇರಬೇಕಾದ್ರೆ ಅವ್ರು ಇಡೀ ದೇಶ ನನ್ನ ಏನೋ ಬದಲಾವಣೆ ಮಾಡಿಬಿಡ್ತೀನಿ, 10 ದಿನ ತರ್ತೀನಿ ಅಂತೇಳಿ ಘೋಷಣೆ ಮಾಡ್ತಾ ಬಂದರು. ಕಾಲದಲ್ಲಿ ತರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ. ಈ 22 ದಿನಕ್ಕಾಗಂಥದ್ದು ಅದನ್ನೊಂದು 50 ದಿನಕ್ಕೆ 60 ದಿನಕ್ಕೆ ಜಾಸ್ತಿ ಮಾಡ್ಬೋದಾಗಿತ್ತಲ್ಲ. ಸ್ಟಾಕ್ ಅಂದರೆ ಸ್ಟಾಕ್ ಮಾಡಲಿಕ್ಕೆ ಜಾಸ್ತಿ ಅವರು ಎಫರ್ಟ್ ಮಾಡಿಬಿಟ್ಟು ಮಾಡ್ಬೋದಾಗಿತ್ತು, ಒಂದು ಫೇಲರ್ ಆಗಿದ್ದಾರೆ. ಅದರ ಜೊತೆಗೆ ಇವತ್ತು ಒಂದು ಅರಮಾನ್ ಅಂತೇಳಿ ಒಂದು ಜಲಸಂಧಿ ಏನಿದೆ, ಆ ಜಲಸಂಧಿ ಮುಖಾಂತರ ಎಲ್ಲರಿಗೂ ಬರಬೇಕು. ಆದರೆ ಇವತ್ತಲ್ಲಿ ಲಾರಿಗಳ ಟೈಪ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಯಾವಾಗ ಜಲಪಿರಂಗಿಯಿಂದ ಹೊಡಿತಾರೆ ಅಂತಕ್ಕಂಥ ಭಯದಿಂದ ಇದ್ದಾರೆ. ಆ ಕಡೆ ಟ್ರಂಪ್ ಅವ್ರು ಹೇಳ್ತಾರೆ ನೀವೆಲ್ಲ ಹೋಗಿ ಪರವಾಗಿಲ್ಲ ನಾನು ನೋಡ್ಕೊಂತೀನಿ ಅಂತೇಳಿ. ಆದರೆ ಮೋದಿ ಅವರು ನಮಗೇನು ಇರಾನ್ ಜೊತೆ ಒಂದು ಒಳ್ಳೆಯ ಸಂಬಂಧ ಇತ್ತು ಹಿಂದೆ, ಆ ಸಂಬಂಧನ ಇವತ್ತು ಕಳ್ಕೊಂಡಿದ್ದಾರೆ. ಯಾಕಂದರೆ ಟ್ರಂಪ್ ಅವರಿಗೆ ಯಾವಾಗ ಇವರು ಸಪೋರ್ಟ್ ಮಾಡಿದ್ರು ಆಟೋಮೆಟಿಕ್ಲಿ ನಾವು ಇರಾನ್ ಜೊತೆ ಒಂದು ಏನು ಸಂಬಂಧ ನಾವು ಕಳ್ಕೊಂಡಿದ್ವಿ. ಯಾಕಂದರೆ ಇರಾನ್ ಅವರು ನಮಗೆ ಒಂದು ಪೋರ್ಟನ್ನೇ ಅಲ್ಲಿ ಒಂದು ಬಂದರನ್ನು ನಮಗೆ ಕೊಟ್ಟಿದ್ರು ಭಾರತಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ನೀವು ಎಲ್ಲ ದೇಶದ ಜೊತೆ ಪ್ರೀತಿ ಮಾಡ್ಬೇಕು. ನೀವು ಯಾವತ್ತು ಇಸ್ರೇಲಿಗೆ ಹೋಗಿ ಬಂದಿರಿ ಮರುದಿನನೇ ಯುದ್ಧ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ತಮ್ಮ ಉತ್ತರ ಏನಿದೆ? ಅದು ಎಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಹೇಳ್ತಿಲ್ಲ, ಹೊರಗಡೆ ಹೇಳ್ತಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಿಮಗೆ ನಾಚಿಕೆ ಆಗಬೇಕು. ಅದಕ್ಕೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿದ್ದಾರೆ. ಇಡೀ ದೇಶದ ಜನತೆಗೆ ಗೊತ್ತಾಗಬೇಕಾಗಿದೆ ಅವರು ಸರೆಂಡರ್ ಆಗಿದ್ದಾರೆ. ಈ ಪ್ರಪಂಚದಲ್ಲಿ ಒಬ್ಬ ಸರೆಂಡರ್ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ಮೋದಿ ಸಾಹೇಬ್ರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಮಹಿಳೆಯರಂತೂ ತುಂಬಾ ಶಾಪ ಆಗ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಯಾಕಂದ್ರೆ ದಿನ ಇದು ಸಿಲಿಂಡರ್ದು ಬೆಲೆ ಹೆಚ್ಚಾಗೋದ್ರ ಜೊತೆಗೆ ಸಿಲಿಂಡರ್ ಸಿಗೋದ್ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೆಲ್ಲ ನೇರವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಇದನ್ನ ಹೊಣೆಯಾಗಿ ನಾವು ಮಾಡ್ತಾ ಇದೀವಿ. ಯುದ್ಧ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಕಚ್ಚಾ ತೈಲಗಳು ನಮಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಈ ಸಿಲಿಂಡರ್ ಆಗಿರ್ಬೋದು, ಆಮೇಲೆ ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲವೂ ತುಂಬಾ ಒಂದು ಸಿಗಲಾರದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ನಮಗೆ ಭಾರತೀಯ ಜನರು ಭಯದಿಂದ ನಾವು ಇವತ್ತು ಜೀವನ ಮಾಡ್ತಾ ಇದೀವಿ. ಅಂದ್ರೆ ಇವತ್ತು ಸಿಲಿಂಡರ್ ಸಿಗ್ತಾ ಇಲ್ಲ, ನಾಳೆ ಇನ್ನು ಏನೇನ್ ಸಿಗಲ್ಲ ಅನ್ನೋ ಒಂದು ಭಯ ಭೀತಿಯಿಂದ ನಾವು ಇವತ್ತು ಜೀವನವನ್ನ ಮಾಡ್ತಾ ಇದೀವಿ. ಇದಕ್ಕೆಲ್ಲ ನೇರ ಕಾರಣ ಕೇಂದ್ರ ಸರ್ಕಾರದ ಮೋದಿಜಿ ಅವರು. ಅದಕ್ಕೋಸ್ಕರ ಮೋದಿಜಿ ಅವರು ಮಧ್ಯಸ್ಥಿಕೆ ವಹಿಸಿ ಆದಷ್ಟು ಬೇಗ ಈ ಒಂದು ಎಲ್ಲಾ ಸಿಲಿಂಡರ್ ಆಗಿರ್ಬೋದು ಮತ್ತು ಇನ್ನು ಅನೇಕ ಒಂದು ಜನಜೀವನ ಮಾಡುವಂತ ಪದಾರ್ಥಗಳನ್ನ ಆದಷ್ಟು ಬೇಗ ಜನರ ಕೈಗೆ ಸಿಗುವಂತ ಮಾಡ್ಬೇಕು ಮತ್ತು ಆದಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುವಂಗೆ ಮಾಡ್ಬೇಕು ಅಂತ ಹೇಳ್ತಾ ನಾವಿವತ್ತು ಅದೇನಾದ್ರೂ ಈಗ ಇನ್ನ ಒಂದು ವಾರದಲ್ಲಿ ನಮ್ಮ ಸಿಲಿಂಡರ್ ಪೂರೈಕೆ ಅತಿ ಸರಳವಾಗಿ ಆಗ್ಬೇಕು ಮತ್ತು ಕಡಿಮೆ ಕೂಡ ಆಗ್ಬೇಕು.
ಇದು ಸೂರ್ಯ ನ್ಯೂಸ್ ಕನ್ನಡ.